ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು? ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ಕೊಂಡೊಯ್ಯುವವರು ಯಾರು? ತಲ್ಲಣಿಸಿದರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಪ್ರಥಮವಾಗಿ ಜಗದಾದಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರಲ್ಲಿ, ಕುಲದೇವರಾದ ಬೀರಲಿಂಗೇಶ್ವರರಲ್ಲಿ, ದಾಸಶ್ರೇಷ್ಠರಾದ ಶ್ರೀ ಭಕ್ತ ಕನಕದಾಸರ ಹಡಿದಾವರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ತಲ್ಲಣಿಸದಿರು ಮನವೇ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹಿರಿಯರು, ಪ್ರಾತಸ್ಮರಣೀಯರು, ಪೂಜ್ಯರು ಆದಂಥ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಲ್ಲಿ ಹಣಮಣಿದು, ಒಂದು ಖುಷಿ ಏನಂತಂದರೆ ಕುರುಬರು ಕೂಡ ಚಿಂತನೆಗೆ ಮತ್ತು ಚರ್ಚೆಯನ್ನು ಮಾಡಲಿಕ್ಕೂ ಕೂಡ ದಾಪುಕಾಲಿಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ದಾವಣಗೆರೆ ಸಮಾಜದ ಬಂಧುಗಳು ಮೊದಲನೇ ಮೆಟ್ಲಾಗಿ ಇವತ್ತು ರಾಜ್ಯಕ್ಕೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಗುರುಗಳ ಆದೇಶ ಏನಿತ್ತು, ಗುರುಗಳ ಮಾರ್ಗದರ್ಶನ ಏನಿತ್ತು ಅಂತಂದರೆ, ಸ್ವಾಮೀಜಿ ಇದು ಒಂದು ಬಹುದೊಡ್ಡ ಉತ್ತಮವಾದಂಥ ಕಾರ್ಯಕ್ರಮ, ಕೆಲಸ. ಈ ಕಾರ್ಯಕ್ರಮವನ್ನು ಸಾವಿರಾರು ಜನ, ಲಕ್ಷಾಂತರ ಜನಗಳಿಗೆ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ನಿಮಗೆ ಒಂದು ಅರಿವಿರಲಿ ಗುರುಗಳೇ, ಒಂದು ಶಾಲೆಯಲ್ಲಿ ಒಬ್ಬ ಮಾಸ್ತರು 40 ಮಕ್ಕಳಿಗೆ ಅಷ್ಟೇ ಪಾಠ ಮಾಡ್ತಾನೆ. ನಮ್ಮ ಸಮುದಾಯ ವೇದಿಕೆಯಲ್ಲಿ ಕೂತ್ಕೊಳೋದಿಲ್ಲ, ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳೋದಿಲ್ವಂತಹ ತಲ್ಲಣ ನಮ್ಮ ಸಮುದಾಯದಲ್ಲಿದೆ. ವೇದಿಕೆಯಲ್ಲಿ ಕುಂತ್ಕೊಳ್ಳೋದ ತಲ್ಲಣಗಳಿದ್ದಾವೆ. ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡು ಸರಿಯಾದಂಥ ಭಾಷಣ ಕೇಳದೇ ಇರತಕ್ಕಂಥ ತಲ್ಲಣಗಳು ನಮ್ಮ ಸಮುದಾಯದಲ್ಲಿದ್ದಾವೆ. ಯಾವುದೋ ಒಬ್ಬ ವ್ಯಕ್ತಿಗೆ ಜೈಕಾರವನ್ನು ಹಾಕಿ ಕೇಕೆ ಹೊಡೆದುವಂಥ ತಲ್ಲಣಗಳು ನಮ್ಮಲ್ಲಿದ್ದಾವೆ. ಯಾವುದೇ ಒಬ್ಬ ವ್ಯಕ್ತಿ ಬಂದರೂ ಮಾತ್ರ ವೇದಿಕೆ ನಡೆಯುವಂತಹ ತಲ್ಲಣಗಳು ನಮ್ಮಲ್ಲಿದ್ದಾವೆ. ಹಾಗಾಗಿ ಇವೆಲ್ಲ ತಲ್ಲಣಗಳನ್ನು ಹೊರತುಪಡಿಸಿ ಜ್ಞಾನದ ತಲ್ಲಣಗಳಿಗೆ ಸಾಂತ್ವನವನ್ನು ನೀಡುವಂಥ ಕೆಲಸ ಆಗಬೇಕು ಅನ್ನುವಂಥದ್ದೇ ಈ ಕಾರ್ಯಕ್ರಮ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ನಾವು ಲಕ್ಷಾಂತರ ಜನಗಳನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸುಮಾರು 35-40 ಎಕರೆ ಜಮೀನಿಗೆ ಪೆಂಡಾಲ್ಗಳನ್ನು ಹಾಕಿ ಲಕ್ಷಾಂತರ ಜನಗಳಿಗೆ ಊಟವನ್ನು ಹಾಕಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಪ್ರತಿ ಒಂದು ವರ್ಷಕ್ಕೊಂದೊಂದು ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿ, ಆ ಕಟ್ಟಡಕ್ಕೆ ಮೂಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಂಡು, ಜಮೀನನ್ನು ಕ್ರೋಢೀಕರಿಸ್ಕೊಂಡು, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಒಂದೊಂದು ವರ್ಷಕ್ಕೆ ಭೌತಿಕ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಸಮಾಜದಲ್ಲಿರ್ತಕ್ಕಂತಹ ಜ್ಞಾನವನ್ನು ಕಟ್ಟಬೇಕು, ಸಮಾಜದಲ್ಲಿರ್ತಕ್ಕಂತಹ ಮೌಢ್ಯಗಳನ್ನು ಹೊರಳುಪಡಿಸಿ ಜ್ಞಾನದ ಕಡೆಗೆ ಕರ್ಕೊಂಬರಬೇಕು, ಸಮಾಜಕ್ಕೆ ಒಂದು ಉತ್ತಮವಾದಂತಹ ಚಿಂತನೆಯನ್ನು ಉಣಬಡಿಸಬೇಕು, ಪ್ರಜ್ಞಾವಂತರಿಕೆ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಂಡು ಈ ತಲ್ಲಣಿಸದಿರು ಮನವೇ ಅನ್ನುವಂತಹ ಶೀರ್ಷಿಕೆಯನ್ನು ನಾನೇ ಹುಟ್ಟಾಕಿದ್ದು. ಅದು ಕನಕದಾಸಂದಿತ್ತು. ಇದರಿಂದ ಸಮಾಜವನ್ನು ಜಾಗೃತಿ ಮಾಡಿ, ಇದರಿಂದ ಸಮಾಜವನ್ನು ಜ್ಞಾನದ ಕಡೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಎಂತೆಂಥ ಮೌಢ್ಯತೆಗಳಿದ್ದಾವೆ ಅಂತಂದರೆ, ಮಾಳದ ಮಾಸೆಯ ತಲ್ಲಣಗಳು ನಮ್ಮಲ್ಲಿ ಜಾಸ್ತಿ ಇದ್ದಾವೆ, ಮಾರಿ ಹಬ್ಬದ ತಲ್ಲಣಗಳು ಜಾಸ್ತಿ ಇದ್ದಾವೆ. ಇದರಿಂದ ಹೊರಗೆ ಬಂದಾಗ ಮಾತ್ರ ನಾವು ಪಂಡಿತಾರಾಧ್ಯ ಸ್ವಾಮೀಜಿಯವರು ಪ್ರತಿಬಿಂಬಿಸುವಂತಹ ಒಂದು ಸಮುದಾಯ ಎಷ್ಟು ಜಾಗೃತಿ ಇದೆಯೋ ಅಷ್ಟೇ ಜಾಗೃತಿ ಆಗಲಿಕ್ಕೆ ನಾವು ಕೂಡ ಮುಂದ್ಗಾಲನ್ನು ಇಡಲಿಕ್ಕೆ ಅವಕಾಶವನ್ನು ಸಿಗುತ್ತೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ನಾವು ಈ ಸಮಾಜದಲ್ಲಿ ಹೇಗೆ ಬದುಕ್ತಿದ್ವಿ ಅನ್ನುವಂಥದ್ದು ಕೂಡ ಸೊಸೈಟಿಗೆ ಗೊತ್ತಾಗಬೇಕು ಅನ್ನುವಂಥದ್ದನ್ನು ಈ ವಿಚಾರದಲ್ಲಿ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಒಂದು 4-5 ತಿಂಗಳ ಹಿಂದೆ ಹಾವೇರಿ ಡಿಸ್ಟಿಕ್ಕು ಶಿಗ್ಗಾಂವ್ ತಾಲೂಕಿನಿಂದ ಸುಮಾರು ಭಕ್ತರು ದೇವಸ್ಥಾನದ ಉದ್ಘಾಟನೆಗೆ ನನ್ನ ಕರೀಲಿಕ್ಕೆ ಬಂದಿದ್ದರು. ಬುದ್ಧಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆಯನ್ನು ನೀವು ಮಾಡೋಕ್ಕೆ ಬರಬೇಕು. ಮೊದಲನೇ ದಿವಸ ಬರುವಂತಹ ಸ್ವಾಮೀಜಿಗೆ ಮತ್ತು ಕೊನೆಯಿಂದ ಬರುವಂತಹ ಸ್ವಾಮೀಜಿಗೆ, ಇವರ ಮಧ್ಯದಲ್ಲಿ ಭಾಳಷ್ಟು ಜನ ಸ್ವಾಮಿಗಳಿದ್ದಾರೆ. ಮೊದಲಿಗೆ ಬರುವಂಥ ಸ್ವಾಮೀಜಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಲಾಸ್ಟ್ನೇ ದಿವಸ ಬರುವಂಥ ಸ್ವಾಮೀಜಿ
ಶ್ರೀಶೈಲದ ಜಗದ್ಗುರುಗಳು ಅವ್ರಿಗೆ ಹೇಳಿದೆ ನಾನು, ಶ್ರೀಶೈಲದ ಜಗದ್ಗುರುಗಳಿಗೆ ಯಾವ ರೀತಿಯಾದಂತಹ ಘನತೆ ಗೌರವವನ್ನು ಕೊಡ್ತೀರೋ ಅದೇ ಘನತೆ ಗೌರವವನ್ನು ಮಾದಾರ ಚೆನ್ನಯ್ಯ ಸ್ವಾಮಿ ಕೊಟ್ಟರು ಮಾತ್ರ ನಾನು ಬರ್ತೇನೆ ಆ ಕಾರ್ಯಕ್ರಮಕ್ಕೆ ಅಂತ. ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಅಂದರು. ಅಲ್ಲಿ ಕುಂತವ್ರು ಏನು ಮಾತನಾಡಲಿಲ್ಲ. ಸರಿ ಸ್ವಾಮೀಜಿ, ನಾವು ಹೋಗಿ ಸಮಿತಿ ಒಳಗಡೆ ಚರ್ಚೆ ಮಾಡಿ ಮಾತಾಡಿ ನಿಮಗೆ ತಿಳಿಸ್ತೀವಂತನೂ ಹೇಳಲಿಲ್ಲ. ತಂದಿದ್ದಂಥ ಮಾಲೆನ ಆ ಡಯಾಸ್ ಮೇಲೆ ಇಟ್ಟು ನಾವು ಬರ್ತೀವಿ ಅಂತಂದು ಕೈ ಮುಕ್ಕೊಂಡು ಹೋದರೆ ಹೊರತು ಬುದ್ಧಿ ನಾವು ಇದನ್ನು ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತಹ ಒಂದು ಸೌಜನ್ಯಕ್ಕೆ ಮಾತನ್ನು ಬರದೇ ಇರತಕ್ಕಂತಹ ಭಾರತದಲ್ಲಿ ನಾವಿದ್ದೀವಿ ಅನ್ನುವಂಥದ್ದು. ಇಂತಹ ಅನಿಷ್ಟ ಪದ್ಧತಿಗಳು, ಇಂತಹ ನಿಕೃಷ್ಟವಾಗಿ ನೋಡುವಂತಹ ಜನಾಂಗದವ್ರನ್ನ ನೋಡುವಂತಹ ವ್ಯವಸ್ಥೆ ಇದೆಯಲ್ಲ, ಅದನ್ನು ಹೋಗಲಾಡ್ಲಿಕ್ಕೋಸ್ಕರನೇ ಈ ತಲ್ಲಣಿಸಿದರು ಮನವೇ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥ. ಎಲ್ಲರನ್ನು ಮನುಷ್ಯತ್ವದಿಂದ, ಮಾನವೀಯತೆಯಿಂದ, ಮನುಷ್ಯತ್ವದ ಮೌಲ್ಯಗಳಿಂದ ನೋಡುವಂತಹ ವಾತಾವರಣ ಸೃಷ್ಟಿ ಆಗಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಂಡೇ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ವೇದಿಕೆಯಲ್ಲಿ ಇನ್ನು ನೂರಾರು ಉತ್ತಮವಾದಂತಹ ಚಿಂತನೆಗಳು ಸಾಗಿ ಬರ್ತವೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಏನು ಕೊಡೋದು ಬೇಡ, ನೀವು ಹಿಂಗೆ ಬಂದು ಕುತ್ಕೊಂಡು ಕೇಳ್ತಿರಲ್ಲ, ನಿಜವಾಗ್ಲೂ ನಮಗೆ ಅಂಡೆ ಹಾಲು ಕೊಡೋದ್ರ ಸಂತೋಷ ಆಗುತ್ತೆ ಅನ್ನುವಂಥದ್ದು. ಅಂಡೆ ಹಾಲು ಕೊಡೋದ್ರ ಸಂತೋಷ ಆಗುತ್ತೆ.